ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ಸ್ಮೈಲ್ ಟಾಕ್ ಪ್ಯಾರಾಮೆಡಿಕಲ್ ಚಾನಲ್. ಫ್ರೆಂಡ್ಸ್, KE ವತಿಯಿಂದ ಕರ್ನಾಟಕ ಎಕ್ಸಾಮಿನೇಷನ್ ಅಥಾರಿಟಿ ವತಿಯಿಂದ ಏನೊಂದು ಡಿಪ್ಲೊಮಾ ಫಾರ್ಮಸಿ ಆಗಿರುವಂಥವ್ರುಗಳಿಗೆ ಈ ಅಪ್ರೆಂಟಿಸ್ಶಿಪ್ ಕೋರ್ಸ್ಗಳನ್ನು ಮಾಡ್ಕೊಳ್ಳಿಕ್ಕೆ ಅಪ್ರೆಂಟಿಸ್ಶಿಪ್ 1 ವರ್ಷದ ಕೋರ್ಸ್ಗಳನ್ನು ಏನೋ ಒಂದು ಸ್ಟೈಫಂಡ್ರಿ ಟ್ರೈನಿಂಗ್ ಅಂತ ಒಂದು ರಿಕ್ರೂಟ್ಮೆಂಟನ್ನು ಮಾಡ್ಕೊತಾ ಇದ್ದಾರೆ. ಅದಕ್ಕೆ ಸಂಬಂಧಿಸಿದಂತೆ ನಿನ್ನೆ ಒಂದು ಅಪ್ಡೇಟ್ ಆಗಿರುವಂಥದ್ದು ಏನಂತಂದರೆ, ಈಗಾಗಲೇ ಯಾರು ಅಪ್ಲಿಕೇಶನ್ಗಳನ್ನು ಹಾಕಿದ್ದೀರಿ ಅವರುಗಳಿಗೆ ಇಲ್ಲಿ ಏನು ಮಾಡ್ತಾ ಇದ್ದಾರಪ್ಪ ಅಂತಂದರೆ, ಈ ಒಂದು ಅಪ್ರೆಂಟಿಸ್ಶಿಪ್ಗೆ ಅಡ್ಮಿಷನ್ ತೊಗೋಬೇಕಂತಂದರೆ ನೀವು ಇಲ್ಲಿ ಏನಾಗುತ್ತೆ ಡಾಕ್ಯುಮೆಂಟ್ ವೆರಿಫಿಕೇಷನ್ ಮಾಡಿಸ್ಕೋಬೇಕಾಗತ್ತೆ. ಸೊ ಈ ಒಂದು ಡಾಕ್ಯುಮೆಂಟ್ ವೆರಿಫಿಕೇಷನ್ ಆದಮೇಲೆ ನಿಮ್ಗೆ ಏನು ಮಾಡ್ತಾರಪ್ಪ ಅಂದರೆ ಸ್ಥಳಗಳನ್ನು ಅಂದರೆ ನಿಮ್ಗೆ ಎಲ್ಲಿ ಬೇಕು, ಯಾವ ಇದು ಬೇಕು ಅನ್ನೋದನ್ನು ಇಲ್ಲಿ ಮಾಹಿತಿಯನ್ನು ಕೊಡ್ತಾರೆ. ಸೊ ಡಾಕ್ಯುಮೆಂಟ್ ವೆರಿಫಿಕೇಷನ್ ಸಲುವಾಗಿ ಏನು ಮಾಡಿದ್ದಾರೆ ಅಂತಂದರೆ, ಡಿ ಫಾರ್ಮಸಿಲಿ ಅಪ್ರೆಂಟಿಸ್ಶಿಪ್ ತರಬೇತಿ ಪರಿಶೀಲನೆ ಮತ್ತು ಕೆಲಸದ ಸ್ಥಳ ಹಂಚಿಕೆ ಅಂದರೆ ಎಲ್ಲಿ ನಿಮಗೆ ಯಾವ ಜಾಗದಲ್ಲಿ ಜಾಬ್ ಬೇಕು ಅಂದರೆ ಕೆಲಸ ಬೇಕು ಅಂಥೇಳಿ ನೀವು ಇಲ್ಲಿ ಹೇಳಬೇಕಾಗತ್ತೆ. ಹೋಗಿ ಡಾಕ್ಯುಮೆಂಟ್ ವೆರಿಫಿಕೇಷನ್ ಮಾಡಿಕೊಂಡು ಆಮೇಲೆ ನೀವು ಯಾವ ಜಿಲ್ಲೆಯಲ್ಲಿ ನೀವು ಕೆಲಸ ಮಾಡಬೇಕಂತಿದ್ದೀರಿ, ಯಾವ ಒಂದು PSC ಒಳಗಡೆ ಕೆಲಸ ಮಾಡಬೇಕಂತಿದ್ದೀರಿ ಅದರ ಬಗ್ಗೆ ಮಾಹಿತಿ ನೀವು ಕೊಡಬೇಕಾಗತ್ತೆ. ಸೊ ಅದಕ್ಕೆ ಸಂಬಂಧಿಸಿದಂತೆ ನೋಟಿಫಿಕೇಷನ್ ಇಶ್ಯೂ ಮಾಡಿರುವಂಥದ್ದು. ಇದರಲ್ಲಿ ಏನಿದೆ ಅಂತ ನಾನು ಮಾಹಿತಿನ ಕೊಡ್ತೇನೆ. ಡಿ ಫಾರ್ಮಸಿಗೆ ಸಂಬಂಧಿಸಿದಂಥ ಒಂದು ಅಡ್ಮಿಷನ್ ಇರ್ಬೋದು ಮತ್ತು ಅದಕ್ಕೆ ಸಂಬಂಧಿಸಿದಂಥ ಡೌಟ್ಗಳಿಗೆ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಈ ಒಂದು ಸೂಚನೆಯಲ್ಲಿ ಕೊಟ್ಟಿದ್ದಾರೆ, ಡಿಪ್ಲೊಮಾ ಫಾರ್ಮಸಿ ಪದವಿ ಪಡೆದ ಸುಮಾರು 1,000 ಡಿಪ್ಲೊಮಾ ವಿದ್ಯಾರ್ಥಿಗಳನ್ನು ಮಂಜೂರಾದ ಖಾಲಿ ಇರೋ ಹುದ್ದೆಗಳ ಎದುರಾಗಿ ಪಾರದರ್ಶಕ ಆಯ್ಕೆ ವಿಧಾನ ಮೂಲಕ 11 ತಿಂಗಳ ಅವಧಿಯ ನಿಗದಿತ ಮೊತ್ತದ ಒಂದು ಅಪ್ರೆಂಟಿಸ್ಶಿಪ್ ಕೋರ್ಸ್ ಪಾವತಿ ಅಪ್ರೆಂಟಿಸ್ಶಿಪ್ಗಾಗಿ ಒಂದು ಏನು ಕಾನ್ಫರ್ಮ್ ಮಾಡಿದ್ದಾರೆ. ಅದಕ್ಕೆ ಸಂಬಂಧಿಸಿದಂತೆ ಇಲ್ಲಿ ಏನು ಮಾಡ್ತಾ ಇದ್ದಾರೆ ಅಂತಂದರೆ, ಆಹಾರ ಸುರಕ್ಷತೆ ಮತ್ತು ಔಷಧ ಆಡಳಿತ ಬೆಂಗಳೂರು ಇವರ ವತಿಯಿಂದ ಫಾರ್ಮಸಿ ಅರ್ಜಿಗಳನ್ನು ಕರೆಯಲಾಗಿತ್ತು. ಆನ್ಲೈನ್ ಅಪ್ಲಿಕೇಶನ್ಗಳು ನೀವು ಹಾಕಿದ್ರಿ ಅಂಥ ಅಭ್ಯರ್ಥಿಗಳಿಗೆ ಪರಿಶೀಲನೆಗಾಗಿ ಅಂದರೆ ಏನು ಡಾಕ್ಯುಮೆಂಟ್ ಈಗಾಗಲೇ ನೀವು ಅಪ್ಲಿಕೇಶನ್ ಹಾಕಿದ್ದೀರಿ ಅಂಥವ್ರುಗಳಿಗೆ ಪರಿಶೀಲನೆಗಾಗಿ ಅಂಕಪಟ್ಟಿ, ಗುರುತಿನ ಚೀಟಿ, ಪ್ರಮಾಣ ಪತ್ರಗಳನ್ನು ದಿನಾಂಕ 20/2/2020 ಅಂದರೆ ಇನ್ನು 2 ದಿನ ಇದೆ. ಇವತ್ತು 18 ತಾರೀಕು, 20ನೇ ತಾರೀಕಿಗೆ ನೀವು ಬೆಳಿಗ್ಗೆ 9 ಗಂಟೆಗೆ ಔಷಧ ಪರೀಕ್ಷಾ ಪ್ರಯೋಗಾಲಯ ಸಭಾಂಗಣ 1ನೇ ಮಹಡಿ ಆಹಾರ ಸಂರಕ್ಷಣೆ ಮತ್ತು ಔಷಧ ಆಡಳಿತ ಬೆಂಗಳೂರು ಇಲ್ಲಿ ನೀವು ಹೋಗಬೇಕಾಗತ್ತೆ. ಆಹಾರ ಸುರಕ್ಷತೆ ಮತ್ತು ಔಷಧ ಆಡಳಿತ ಬೆಂಗಳೂರು ಇಲ್ಲಿಗೆ ನೀವು ಹೋಗಿ ಡಾಕ್ಯುಮೆಂಟ್ ವೆರಿಫಿಕೇಷನ್ ಮಾಡಿಸ್ಕೋಬೇಕು. ಕಳೆದ 2 ವರ್ಷಗಳಲ್ಲಿ ಅಂದರೆ 22, 23, 24ರಲ್ಲಿ ಡಿ ಫಾರ್ಮಸಿ ಕೋರ್ಸ್ ಕಂಪ್ಲೀಟ್ ಮಾಡೋರಿಗೆ ಮಾತ್ರ ಇರುವಂಥದ್ದು. ನೋಡಿ ಇಲ್ಲಿ ನೀವು 20ನೇ ತಾರೀಕಿಗೆ ಡಾಕ್ಯುಮೆಂಟ್ ವೆರಿಫಿಕೇಷನ್ ಇರುತ್ತೆ. 21ನೇ ತಾರೀಕಿಗೆ ನಿಮ್ಗೆ ಏನು ಮಾಡ್ತಾರೆ ಅಂದರೆ ಪತ್ರಗಳನ್ನು ಹಂಚಿಕೆ ಮಾಡ್ತಾರೆ. ಅಂದರೆ ಮಾರನೇ ದಿನ ನಿಮಗೆ ಡಿಸ್ಟ್ರಿಬ್ಯೂಟ್ ಅಂದರೆ ನಿಮಗೆ ಆರ್ಡರ್ ಕಾಪಿ ಕೊಟ್ಬಿಡ್ತಾರೆ, ಹೋಗಿ ಜಾಯ್ನ್ ಆಗ್ರಿ ಅಂತೇಳಿ. ಇದು ಅಪ್ಡೇಟ್ ಆಗಿರುವಂಥದ್ದು ನಿನ್ನೆಗೆ. ನೀವು ಇದನ್ನು ಏನಪ್ಪ ಅಂದರೆ 20ನೇ ತಾರೀಕಿಗೆ ನೀವು ಎಲ್ಲ ಡಾಕ್ಯುಮೆಂಟ್ಗಳನ್ನು ಒರಿಜಿನಲ್ ಡಾಕ್ಯುಮೆಂಟ್ಗಳನ್ನು ತೊಗೊಂಡು ಹೋಗಬೇಕಾಗತ್ತೆ ಬೆಂಗಳೂರಿಗೆ.